ಬೀದರ್ನಲ್ಲಿನ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ನಡೆದ ದರೋಡೆ ಪ್ರಕರಣ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ. ದರೋಡೆಯಾಗಿ 2 ವಾರವಾಗಿದ್ರೂ ಕೂಡ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಖಾಕಿ ಪಡೆಗೆ ಸಿಗ್ತಾ ಇಲ್ಲ. ಖತರ್ನಾಕ್ ಖದೀಮರ ಬಗ್ಗೆ ಒಂದು ವರದಿ ಎಲ್ಲಿದೆ? ಖಾಕಿ ಕೈಗೆ ಸಿಗದ ಬೀದರ್ ರಾಬರ್ಸ್, ಹಳ್ಳ ಹಿಡಿಯಿತ ಎಟಿಎಂ ದರೋಡೆ ಕೇಸ್. ಜನವರಿ 16 ಬೀದರ್ನಲ್ಲಿ ಅಂದು ಘನಘೋರ ದುರಂತವೊಂದು ನಡೆದೇ ಹೋಗಿತ್ತು. ಎಸ್ಬಿಐ ಎಟಿಎಂಗೆ ದುಡ್ಡು ಹಾಕಲು ಬಂದಿದ್ದ ವೇಳೆ ಎಂಟ್ರಿ ಕೊಟ್ಟ ದುಷ್ಕರ್ಮಿಗಳು ಸಿಬ್ಬಂದಿ ಮೇಲೆ ಶೂಟ್ ಮಾಡಿ 93 ಲಕ್ಷ ದರೋಡೆ ಮಾಡಿದ್ರು. ರಾಬರ್ಸ್ ಶೂಟ್ಔಟ್ನಿಂದ ಎಟಿಎಂನ ಓರ್ವ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಬಳಿಕ ಅಲ್ಲಿಂದ ಎಸ್ಕೇಪ್ ಆದ ದರೋಡೆಕೋರರು ಈವರೆಗೆ ಪತ್ತೇನೇ ಆಗಿಲ್ಲ. ಹೈದರಾಬಾದ್ಗೆ ಹೋದ್ರೂ ಅಲ್ಲೂ ಅಟ್ಯಾಕ್ ಮಾಡಿದ್ದಾರೆ ಅಂತ ಸುದ್ದಿ ಕೂಡ ಆಯ್ತು. ಅದಾದ್ಮೇಲೆ ರಾಬರ್ಸ್ ಎಲ್ಲೋದ್ರು ಅನ್ನೋ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಎರಡು ವಾರವಾದ್ರೂ ಕಾಕಿ ಸೈಲೆಂಟ್. ದರೋಡೆ ನಡೆದು 2 ವಾರವಾಯ್ತಾ ಬಂದ್ರೂ ಕಿರಾತಕರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಗೃಹ ಸಚಿವ ಜಿ ಪರಮೇಶ್ವರ್ ಸಾಹೇಬ್ರು ಮೊನ್ನೆ ಕಲಬುರಗಿಯಲ್ಲಿ ಮಾತನಾಡಿ ಆರೋಪಿಗಳ ಪತ್ತೆಯಾಗಿದ್ದು 2 ದಿನಗಳಲ್ಲಿ ದರೋಡೆಕೋರರು ಅಂದರ್ ಆಗ್ತಾರೆ ಎಂದಿದ್ರು. ಆದ್ರೆ ನೋ ಯೂಸ್. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಆರೋಪಿಗಳ ಗುರುತು ಪತ್ತೆಯಾಗಿದ್ದು ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ. ಹೈಟೆಕ್ ಟೆಕ್ನಾಲಜಿ ಬಳಸಿಕೊಂಡು ದರೋಡೆಕೋರರನ್ನ ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಜನಪ್ರತಿನಿಧಿಗಳು ಹೇಳ್ತಿದ್ದಾರಷ್ಟೇ. ಆದ್ರೆ ಆರೋಪಿಗಳ ಬಂಧನ ಯಾವಾಗ? ಬೀದರ್ನಲ್ಲಿನ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ನಡೆದ ದರೋಡೆ ಪ್ರಕರಣ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ. ದರೋಡೆಯಾಗಿ 2 ವಾರವಾಗಿದ್ರೂ ಕೂಡ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಖಾಕಿ ಪಡೆಗೆ ಸಿಗ್ತಾ ಇಲ್ಲ. ಖತರ್ನಾಕ್ ಖದೀಮರ ಬಗ್ಗೆ ಒಂದು ವರದಿ ಎಲ್ಲಿದೆ? ಖಾಕಿ ಕೈಗೆ ಸಿಗದ ಬೀದರ್ ರಾಬರ್ಸ್, ಹಳ್ಳ ಹಿಡಿಯಿತ ಎಟಿಎಂ ದರೋಡೆ ಕೇಸ್. ಜನವರಿ 16 ಬೀದರ್ನಲ್ಲಿ ಅಂದು ಘನಘೋರ ದುರಂತವೊಂದು ನಡೆದೇ ಹೋಗಿತ್ತು. ಎಸ್ಬಿಐ ಎಟಿಎಂಗೆ ದುಡ್ಡು ಹಾಕಲು ಬಂದಿದ್ದ ವೇಳೆ ಎಂಟ್ರಿ ಕೊಟ್ಟ ದುಷ್ಕರ್ಮಿಗಳು ಸಿಬ್ಬಂದಿ ಮೇಲೆ ಶೂಟ್ ಮಾಡಿ 93 ಲಕ್ಷ ದರೋಡೆ ಮಾಡಿದ್ರು. ರಾಬರ್ಸ್ ಶೂಟ್ಔಟ್ನಿಂದ ಎಟಿಎಂನ ಓರ್ವ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಬಳಿಕ ಅಲ್ಲಿಂದ ಎಸ್ಕೇಪ್ ಆದ ದರೋಡೆಕೋರರು ಈವರೆಗೆ ಪತ್ತೇನೇ ಆಗಿಲ್ಲ. ಹೈದರಾಬಾದ್ಗೆ ಹೋದ್ರೂ ಅಲ್ಲೂ ಅಟ್ಯಾಕ್ ಮಾಡಿದ್ದಾರೆ ಅಂತ ಸುದ್ದಿ ಕೂಡ ಆಯ್ತು. ಅದಾದ್ಮೇಲೆ ರಾಬರ್ಸ್ ಎಲ್ಲೋದ್ರು ಅನ್ನೋ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಎರಡು ವಾರವಾದ್ರೂ ಕಾಕಿ ಸೈಲೆಂಟ್. ದರೋಡೆ ನಡೆದು 2 ವಾರವಾಯ್ತಾ ಬಂದ್ರೂ ಕಿರಾತಕರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಗೃಹ ಸಚಿವ ಜಿ ಪರಮೇಶ್ವರ್ ಸಾಹೇಬ್ರು ಮೊನ್ನೆ ಕಲಬುರಗಿಯಲ್ಲಿ ಮಾತನಾಡಿ ಆರೋಪಿಗಳ ಪತ್ತೆಯಾಗಿದ್ದು 2 ದಿನಗಳಲ್ಲಿ ದರೋಡೆಕೋರರು ಅಂದರ್ ಆಗ್ತಾರೆ ಎಂದಿದ್ರು. ಆದ್ರೆ ನೋ ಯೂಸ್. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಆರೋಪಿಗಳ ಗುರುತು ಪತ್ತೆಯಾಗಿದ್ದು ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ. ಹೈಟೆಕ್ ಟೆಕ್ನಾಲಜಿ ಬಳಸಿಕೊಂಡು ದರೋಡೆಕೋರರನ್ನ ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಜನಪ್ರತಿನಿಧಿಗಳು ಹೇಳ್ತಿದ್ದಾರಷ್ಟೇ. ಆದ್ರೆ ಆರೋಪಿಗಳ ಬಂಧನ ಯಾವಾಗ ಅಂತ ಕಾಯ್ತಿದ್ದಾರೆ. ಬೀದರ್ನಲ್ಲಿನ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ನಡೆದ ದರೋಡೆ ಪ್ರಕರಣ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ. ದರೋಡೆಯಾಗಿ 2 ವಾರವಾಗಿದ್ರೂ ಕೂಡ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಖಾಕಿ ಪಡೆಗೆ ಸಿಗ್ತಾ ಇಲ್ಲ. ಖತರ್ನಾಕ್ ಖದೀಮರ ಬಗ್ಗೆ ಒಂದು ವರದಿ ಎಲ್ಲಿದೆ? ಖಾಕಿ ಕೈಗೆ ಸಿಗದ ಬೀದರ್ ರಾಬರ್ಸ್, ಹಳ್ಳ ಹಿಡಿಯಿತ ಎಟಿಎಂ ದರೋಡೆ ಕೇಸ್. ಜನವರಿ 16 ಬೀದರ್ನಲ್ಲಿ ಅಂದು ಘನಘೋರ ದುರಂತವೊಂದು ನಡೆದೇ ಹೋಗಿತ್ತು. ಎಸ್ಬಿಐ ಎಟಿಎಂಗೆ ದುಡ್ಡು ಹಾಕಲು ಬಂದಿದ್ದ ವೇಳೆ ಎಂಟ್ರಿ ಕೊಟ್ಟ ದುಷ್ಕರ್ಮಿಗಳು ಸಿಬ್ಬಂದಿ ಮೇಲೆ ಶೂಟ್ ಮಾಡಿ 93 ಲಕ್ಷ ದರೋಡೆ ಮಾಡಿದ್ರು. ರಾಬರ್ಸ್ ಶೂಟ್ಔಟ್ನಿಂದ ಎಟಿಎಂನ ಓರ್ವ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಬಳಿಕ ಅಲ್ಲಿಂದ ಎಸ್ಕೇಪ್ ಆದ ದರೋಡೆಕೋರರು ಈವರೆಗೆ ಪತ್ತೇನೇ ಆಗಿಲ್ಲ. ಹೈದರಾಬಾದ್ಗೆ ಹೋದ್ರೂ ಅಲ್ಲೂ ಅಟ್ಯಾಕ್ ಮಾಡಿದ್ದಾರೆ ಅಂತ ಸುದ್ದಿ ಕೂಡ ಆಯ್ತು. ಅದಾದ್ಮೇಲೆ ರಾಬರ್ಸ್ ಎಲ್ಲೋದ್ರು ಅನ್ನೋ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಎರಡು ವಾರವಾದ್ರೂ ಕಾಕಿ ಸೈಲೆಂಟ್.
ದರೋಡೆ ನಡೆದು 2 ವಾರವಾಯ್ತಾ ಬಂದ್ರೂ ಕಿರಾತಕರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಗೃಹ ಸಚಿವ ಜಿ ಪರಮೇಶ್ವರ್ ಸಾಹೇಬ್ರು ಮೊನ್ನೆ ಕಲಬುರಗಿಯಲ್ಲಿ ಮಾತನಾಡಿ ಆರೋಪಿಗಳ ಪತ್ತೆಯಾಗಿದ್ದು 2 ದಿನಗಳಲ್ಲಿ ದರೋಡೆಕೋರರು ಅಂದರ್ ಆಗ್ತಾರೆ ಎಂದಿದ್ರು. ಆದ್ರೆ ನೋ ಯೂಸ್. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಆರೋಪಿಗಳ ಗುರುತು ಪತ್ತೆಯಾಗಿದ್ದು ಶೀಘ್ರದಲ್ಲೇ ಬಂಧಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ. ಹೈಟೆಕ್ ಟೆಕ್ನಾಲಜಿ ಬಳಸಿಕೊಂಡು ದರೋಡೆಕೋರರನ್ನ ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಜನಪ್ರತಿನಿಧಿಗಳು ಹೇಳ್ತಿದ್ದಾರಷ್ಟೇ. ಆದ್ರೆ ಆರೋಪಿಗಳ ಬಂಧನ ಯಾವಾಗ ಅಂತ ಕಾಯ್ತಿದ್ದಾರೆ. ಬೀದರ್ನಲ್ಲಿನ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ನಡೆದ ದರೋಡೆ ಪ್ರಕರಣ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ. ದರೋಡೆಯಾಗಿ 2 ವಾರವಾಗಿದ್ರೂ ಕೂಡ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಖಾಕಿ ಪಡೆಗೆ ಸಿಗ್ತಾ ಇಲ್ಲ. ಖತರ್ನಾಕ್ ಖದೀಮರ ಬಗ್ಗೆ ಒಂದು ವರದಿ ಎಲ್ಲಿದೆ. ಖಾಕಿ ಕೈಗೆ ಸಿಗದ